ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋದಲ್ಲಿ ಟೆರೆಸ್ ಗಾರ್ಡನ್ನ ನಿಮಗೆ ಕಂಪ್ಲೀಟ್ ಆಗಿ ಒಂದ್ಸತಿ ತೋರಿಸ್ತೀನಿ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಮಿಶೋದಿಂದ ತರಿಸ್ಕೊಂಡಂತ 100 ರೂಪಾಯಿಗೆ 4 ಬಳ್ಳಿ ಗುಲಾಬಿ ತರಿಸಿದ್ನಲ್ಲ, ಅದು ಹೇಗಿದೆ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಹಾಗೆ ಕೆಲವೊಂದು ಗಿಡಗಳ ಬಗ್ಗೆ ಟಿಪ್ಸ್ ಕೂಡ ಕೊಡ್ತೀನಿ. ನಿಮ್ಮ ತಾಳ್ಮೆ ಇದ್ರೆ ಕೊನೆ ತನಕ ನೀವು ನೋಡಿ ವಿಡಿಯೋ. ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿಬಿಟ್ಟು ಬೇರೆ ವಿಡಿಯೋ ನೋಡಿ. ಈಗ ನಾವು ಟೆರೆಸ್ ಗಾರ್ಡನ್ ಬಂದ ತಕ್ಷಣ ನಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಮನೇಲಿ ಇರೋದು ಈ ಡ್ರ್ಯಾಗನ್ ಫ್ರೂಟ್ ಹಾಗೂ ಒಂದು ಕೈಬೇವಿನ ಗಿಡ. ಈ ಡ್ರ್ಯಾಗನ್ ಫ್ರೂಟ್ ಬೇರೆ ಪ್ಲೇಸ್ ಅಲ್ಲಿ ಇತ್ತು, ಅದನ್ನ ಕಟ್ ಮಾಡಿಬಿಟ್ಟು ಇಲ್ಲಿ ತಂದು ಇಟ್ಟಿದ್ದೀನಿ. ಯಾಕಂದ್ರೆ ತುಂಬಾ ಜಾಸ್ತಿ ಬೆಳೆದ್ಬಿಟ್ಟಿತ್ತು. ಅದು ಜಾಸ್ತಿ ಬೆಳೆದವಾಗ ಹೊರಗಡೆ ಹೋದಾಗ ನಮ್ಗೆ ಹಣ್ಣಾದ್ರೆ ಕುಯ್ಯಕ್ ಬರಲ್ಲ ಅಂತ ಅದನ್ನ ತೆಗೆದ್ಬಿಟ್ಟೆ ನಾನು. ಇಲ್ಲಿ ಸ್ವಲ್ಪ ಒಳಗಡೆನೆ ಬೆಳೆಸೋ ತರ ನೋಡ್ಕೊಳ್ಬಹುದು ಅಂತ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಗಿಡ ಏನಂದ್ರೆ ಇದು ನಮ್ಮ ಅಡೇನಿಯಂ ಗಿಡಗಳು ಇವೆಲ್ಲ ಇದೆಲ್ಲ ಪ್ರೂನ್ ಮಾಡಿಬಿಟ್ಟು ನಾನು ರೀಪಾಟ್ ಮಾಡಿ ಇಟ್ಟಿದ್ದೀನಿ. ಅಂದ್ರೆ ರೀಪಾಟ್ ಮಾಡಿದಂತ ಹೇಳಿದ್ರೆ ಬೇರೆ ಮಣ್ಣು ಗೊಬ್ಬರ ಹಾಕಿ ಇಟ್ಟಿದ್ದಷ್ಟೇ, ಇನ್ನೇನಿಲ್ಲ. ಇವಕ್ಕೂ ಎಲ್ಲದಕ್ಕೂ ಕೂಡ ನಾನು ಸ್ವಲ್ಪ ಬೇರ್ನೆಲ್ಲ ಕಟ್ ಮಾಡಿಬಿಟ್ಟು ಬೇರೆ ಮಣ್ಣು ಗೊಬ್ಬರ ಹಾಕಿ ಸಣ್ಣ ಸಣ್ಣ ಗ್ರೋ ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬೆಳೆದ್ರ ಮೇಲೆ ಅದನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಬಹುದು. ಇಲ್ಲೆಲ್ಲ ನೆಲ ಗುಲಾಬಿಗಳಿದೆ. ಇವನ್ನೆಲ್ಲ ನಾನು ಹಳೇದೆಲ್ಲ ಒಣಗಿ ಹೋಗಿದ್ದೆಲ್ಲ ಕಟ್ ಮಾಡಿಬಿಟ್ಟು ಹೊಸ ಮಣ್ಣು ಗೊಬ್ಬರದಲ್ಲಿ ನೆಟ್ಟಿದ್ದೀನಿ. ಇನ್ನು ಚಿಗುರು ಬಂದು ಹೂ ಆಗೋ ಸೀಸನ್ ಇದೆ ಇವಾಗ. ಹೂ ಅದ್ರ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಅದು. ಆಮೇಲೆ ನೀವು ಮತ್ತೆ ನಿಮಗೆ ತೋರಿಸ್ತಾ ಇರೋದು ನಾನು ಡೇರೆ ಹೂವಿನ ಗಿಡಗಳು. ಈ ಡೇರೆ ಹೂವಿನ ಗಿಡಗಳು ಬಿಸಿಲಿಗೆ ಸ್ವಲ್ಪ ಒಣಗ್ತಾ ಇದೆ ಇದು. ಆದ್ರೆ ನೀರ್ ಹಾಕಿದ್ರೆ ಕೆಳಗಡೆಯಿಂದ ಚಿಗುರು ಬಂದು ಹೂ ಆಗ್ತಾ ಇದೆ. ಬೇರೆ ಕಡೆ ಹೂವಾಗಿ ತೋರಿಸ್ತೀನಿ ನಾನು ನಿಮ್ಗೆ. ನಾವು ನೀರ್ ಹಾಕೋದ್ ನಿಲ್ಸ್ಬಿಟ್ವಿ ಅಂದ್ರೆ ಆ ಗಿಡಗಳೆಲ್ಲ ಒಣಗುತ್ತೆ. ಕೆಳಗಡೆ ಗಡ್ಡೆನ ತೆಗೆದ್ಬಿಟ್ಟು ನಾವು ಅದನ್ನ ಸ್ಟೋರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸೀಸನ್ಗೆ ಅದು ಬರುತ್ತೆ. ಹಾಗೆ ನಿಮ್ಗೆ ಪುದೀನ ತೋರಿಸ್ತೀನಿ ನೋಡಿ. ಪುದೀನ ಅಂತೂ ಫುಲ್ ಆಗಿ ಗ್ರೋ ಬ್ಯಾಗ್ ತುಂಬಾ ಬಂದ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಇದು. ಇದ್ರ ಬಗ್ಗೆ ನೀವು ವಿಡಿಯೋ ಬೇಕಿದ್ರೆ ನಂಗೆ ಕಾಮೆಂಟ್ ಅಲ್ಲಿ ಕೇಳಿ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಹೇಳ್ತೀನಿ. ಈ ಲಿಂಬೆ ಗಿಡ ಅಂತೂ ನೆಟ್ಟು ಒಂದು 5-6 ವರ್ಷನೇ ಆಗಿದೆ. ನೆಟ್ಟು ಅನ್ನೋದಕ್ಕಿಂತ ಬೀಜ ಅದ್ರಷ್ಟಕ್ಕೆ ಅದೇ ಬಿದ್ದು ಹುಟ್ಟಿದ್ದು. ಇನ್ನು ಕಾಯಿ ಹೂವು ಏನೂ ಆಗಿಲ್ಲ. ನೋಡೋಣ ಈ ವರ್ಷ ಬರುತ್ತೇನೋ ನೋಡೋಣ. ಹಾಗೆ ಇದು ಪಿಂಕ್ ಚುಕ್ಕು ನಮ್ದು ಮುತ್ತು ಮಲ್ಲಿಗೆ. ಮುತ್ತು ಮಲ್ಲಿಗೆ ಅಂತಾರೆ, ಇಲ್ಲಿ ಹೈದರಾಬಾದ್ ಚುಕ್ಕ ಮಲ್ಲಿ ಅಂತ ಹೇಳ್ತಾರೆ. ಅದೆಲ್ಲ ಹೂವಾಗಿ ಎಲ್ಲ ಒಣಗಿ ಹೋಗಿದೆ. ಅದನ್ನ ಕಟ್ ಮಾಡಿಬಿಟ್ರೆ ಈಗ ಮತ್ತೆ ಪುನಃ ಚಿಗುರು ಬಂದು ಹೂವಾಗುತ್ತೆ. ಯಾಕಂದ್ರೆ ಸೀಸನ್ ಅಲ್ವಾ ಇವಾಗ ಮುತ್ತು ಮಲ್ಲಿಗೆದು ಹೂವಾಗುತ್ತೆ. ಹಾಗೆ ಸೇವಂತಿಗೆ ಗಿಡ ಇಲ್ಲಿ ಇದೆ. ಈ ಸೇವಂತಿಗೆ ಗಿಡದ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೆ. ನೋಡ್ಲಾರ್ದಿದ್ದವ್ರು ಒಂದ್ಸತಿ ಆ ವಿಡಿಯೋ ನೋಡಿ ನೀವು, ಓಕೆನಾ. ಸರಿ, ಇದ್ರಲ್ಲಂತೂ ಗೊಂಚಲಾಗಿ ಮೊಗ್ಗು ಬಂದಿದೆ. ಈ ಬೇಸಿಗೆಯಲ್ಲಿ ಈ ಸೇವಂತಿಗೆ ಹೂ ಆಗೋ ಸ್ವಲ್ಪ ಕಮ್ಮಿ. ಯಾಕಂದ್ರೆ ಒಣಗಿ ಹೋಗೋಕೆ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ನೋಡೋಣ ಏನಾಗುತ್ತೆ, ಈ ಗಿಡ ಏನಾಗುತ್ತೆ ನೋಡೋಣ. ಈ ಗಿಡ ನಿಮ್ಗೆ ಗೊತ್ತಾಗಿರ್ಬೋದು ಏನಂತ. ಅಲ್ಲಿ ಇಲ್ಲಿ ಬಿದ್ದು ಹುಟ್ಟಿರುತ್ತೆ. ಈ ಗಣಪತಿಗೆ ತುಂಬಾ ಪ್ರೀತಿ ಹೂವು ಮತ್ತೆ ಕಾಯಿ. ನಮ್ ವಿನಾಯಕ ಚೌತಿಗಂತೂ ಇಟ್ಟಿರ್ತೀವಿ. ಆ ಗಿಡ ಏನು ಹೆಸರು ಏನಂತ ನಂಗೆ ಕಾಮೆಂಟ್ ಅಲ್ಲಿ ಹೇಳಿ, ಓಕೆನಾ. ಸರಿ, ಇಲ್ಲಿ ಕೆಲವೊಂದು ಗಿಡಗಳೆಲ್ಲ ಕೆಳಗಡೆ ಎಲ್ಲ ಇದೆ ಇನ್ನು. ಇದನ್ನ ಕೆಲವೊಂದನ್ನೆಲ್ಲ ನಾನು ಅದನ್ನ ಸ್ವಲ್ಪ ಅಪ್ಡೇಟ್ ಮಾಡಿದ್ದೀನಿ. ಅಪ್ಡೇಟ್ ಅಂದ್ರೆ ಏನಿಲ್ಲ, ಒಣಗಿದ್ದೆಲ್ಲ ತೆಗೆದುಬಿಟ್ಟು ಹೊಸ ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೆಲವೊಂದು ಗಿಡಗಳು ಅದ್ರೊಳಗಿದ್ದು ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಕೆಲವೊಂದು ಗಿಡ ಬೀಜ ಎಲ್ಲ ಹಾಕಿದ್ದೀನಿ. ಹಾಗೆ ಇಲ್ಲೊಂದು ನೋಡಿ, ಇದು ಅನಾನಸ್. ಇದು 2 ಇಯರ್ಸ್ ಆಯ್ತು ಇದನ್ನ ನೆಟ್ಬಿಟ್ಟು. ಇವಾಗ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದು ಈ ವರ್ಷ ನೆಟ್ಟಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಬಿಸಿಲು ಜಾಸ್ತಿ ಬೇಕು. ಅನಾನಸ್ಗೆ ಬಿಸಿಲು ಜಾಸ್ತಿ ಬೇಕು. ಡ್ರೈ ಮಣ್ಣಾಗಿರ್ಬೇಕು, ಅಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕ್ಬೇಕತ್ತೆ. ಆದ್ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಬ್ಬಗಳೆಲ್ಲ ಹೊಸದಾಗಿ ಕಾಣಿಸುತ್ತೇನೋ ನಿಮ್ಗೆ. ಹೊಸದೇನಲ್ಲ, ಇವೆಲ್ಲ ಹಳೇದೆ. ಅಲ್ಲಿ ಇಲ್ಲಿ ಇದ್ದಿದ್ದೆಲ್ಲ ನೀಟಾಗಿ ಇಟ್ಟಿದ್ದೀನಿ. ಇಷ್ಟು ದಿವಸ ಇಲ್ಲಿ ಕೆಳಗೆಲ್ಲ ಸೇವಂತಿಗೆ ಗಿಡ ಇತ್ತು, ನಿಮ್ಗೆ ಕಾಣಿಸ್ತಿದ್ದಿರ್ಲ. ಇವಾಗ ಸೇವಂತಿಗೆ ಗಿಡನ ಶಿಫ್ಟ್ ಮಾಡಿದೀವಲ್ಲ, ಆ ಪ್ಲೇಸ್ ಅಲ್ಲಿ ಇಲ್ಲಿ ಇವಾಗ ನಾನು ದಾಸವಾಳ ಗಿಡ ನೆಟ್ಟಿದ್ದೀನಿ. ಈ ದಾಸವಾಳ ಎಲ್ಲ ಫಸ್ಟ್ ಇದ್ದ ಗಿಡಗಳೇ, ಇಲ್ಲಿ ಟೆರೆಸ್ ಮೇಲೆ ಇದ್ದ ಗಿಡಗಳೇ. ಅದನ್ನ ಹೊಸದಾಗಿ ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಹೇಳಿದ್ರೆ ಇನ್ನು ಸೀಸನ್ ಇದ್ರದ್ದು ತುಂಬಾ ಚೆನ್ನಾಗಿ ಬೇಗ ಬೆಳೆಯುತ್ತೆ. ಈಗಲೇ ಗೊಂಚಲಾಗಿ ಮೊಗ್ಗು ನಿಮ್ಗೆ ಕಾಣಿಸುತ್ತೆ ಇದ್ರಲ್ಲಿ. ಹೂ ಅದ್ರ ಮೇಲೆ ಎಷ್ಟು ಕಲರ್ ಬಂದೆ ಏನು ಅಂತ ತೋರಿಸ್ತೀನಿ ನಿಮ್ಗೆ. ನನಗ್ ಗೊತ್ತಿದ್ದಂಗೆ, ನನಗ್ ನೆನಪಿದ್ದಂಗೆ 4-5 ಕಲರ್ ಇದೆ ಇಲ್ಲಿ ಇವಾಗ. ಬೇರೆ ಕಡೆ ಕೂಡ 1-2 ಇದೆ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮ್ಗೆ. ಟೆರೆಸ್ ಮೇಲೆ ಇದ್ದ ಗಿಡಗಳನ್ನೆಲ್ಲ ಇವತ್ತು ತೋರಿಸ್ಬಿಡ್ತೀನಿ. ಕೆಳಗಡೆ ಇದ್ದ ಗಿಡಗಳನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಇಲ್ಲೊಂದು ಗುಲಾಬಿ ಗಿಡ ಇದೆ ನೋಡಿ. ಇದು ತುಂಬಾ ಚೆನ್ನಾಗಿ ಮೊಗ್ಗು ಬಂದಿದೆ. ಅಕ್ಕನ ಮನೆಯಿಂದ ತಂದಿದ್ದು. ಬಿಳಿ ಕಲರ್ ಅಲ್ಲಿ ಸ್ವಲ್ಪ ಪಿಂಕಿಶ್ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ ನಾರ್ಮಲ್ ಊರ್ ಸೈಡಿಗೆಲ್ಲ ಇರೋ ಗುಲಾಬಿ ಗಿಡನೇ ಇದು. ತುಂಬಾ ಯಾವಾಗ್ಲೂ ನಮ್ ಗುಲಾಬಿ ಹೂ ಬೇಕಂದ್ರೆ ಇದ್ರಲ್ಲಿ ಬರ್ತಾ ಇರತ್ತೆ. ಅವಾಗ ಪ್ರೂನ್ ಮಾಡಿಬಿಟ್ಟು ಒಳ್ಳೆ ಗೊಬ್ಬರ ಹಾಕ್ತಾ ಇದ್ರೆ ಸಾಕು, ಗುಲಾಬಿ ಗಿಡದಲ್ಲಿ ಹೂವು ಚೆನ್ನಾಗಿ ಬರುತ್ತೆ. ಹಾಗೆ ಇದು ಕೂಡ ಒಂದು ಹೂವಿನ ಗಿಡನೇ ಇದು. ಇದು ಫ್ರೆಂಡ್ ಕೊಟ್ಟಿದ್ದೆ. ಆ ದಾಸವಾಳ ಗಿಡದ ಜೊತೆಗೆ ಇದನ್ನೆಲ್ಲ ಕೊಟ್ಟಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೂ ಅದ್ರ ಮೇಲೆ ಯಾವ ತರ ಬರುತ್ತೆ ನೋಡೋಣ.
ಇಲ್ಲೊಂದು ಸೇವಂತಿಗೆ ಇದೆ ನೋಡಿ, ಎಷ್ಟು ತುಂಬಾ ಚೆನ್ನಾಗಿ ಹೂ ಬಂದೆ ಅಂದ್ರೆ ಫುಲ್ ಆಗಿ ಒಳ್ಳೆ ಚಂದ ಕಾಣಿಸುತ್ತೆ. ಈ ಗ್ರೋ ಬ್ಯಾಗ್ ಅಲ್ಲಿ ಇದ್ದಿದ್ದೆಲ್ಲ ಕೆಲವುದೆಲ್ಲ ತೆಗೆದ್ಬಿಟ್ಟಿದೀನಿ. ಯಾಕಂತ ಹೇಳಿದ್ರೆ ಹೊಸದಾಗಿ ಗಿಡ ನೆಡೋಣ ಅಂತ ಹೇಳ್ಬಿಟ್ಟು, ಅಂದ್ರೆ ಯಾವ್ದಾದ್ರು ತರಕಾರಿ ಗಿಡ ಯಾವ್ದು ಅಲ್ಲಿ ಇಲ್ಲಿ ಟೊಮೆಟೊನ ಮೆಣಸಿನ್ಕಾಯಿ ಯಾವ್ದಾದ್ರು ಬಿದ್ದಿರತ್ತಲ್ಲ, ಬಿದ್ದು ಹುಟ್ಟಿರತ್ತಲ್ಲ, ಅದನ್ನ ಶಿಫ್ಟ್ ಮಾಡಕ್ಕೆ ಅಂತ ಗ್ರೋ ಬ್ಯಾಗ್ ಎಲ್ಲ ಖಾಲಿ ಮಾಡಿಬಿಟ್ಟು ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಗಿಡ ಸಿಕ್ಕದವಾಗ ಅಲ್ಲಿ ನಾವು ನೆಡೋಣ. ಇದು ನಮ್ಮ US ಪಾಲಕ್, ಇದು ಹೂವಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಕ್ಕೆ ಪಪ್ಪ ಪಪ್ಪಾಯಿ ಎಲೆ ಇದ್ದಂಗೆ ಇದೆ, ಆದ್ರೆ ಅದು ಪಪ್ಪಾಯಿ ಅಲ್ಲ, ಅದು ಅದನ್ನು ಕೂಡ ತಿನ್ಬೋದಂತೆ. US ಪಾಲಕ್ ಅಂತ ನನ್ನ ಫ್ರೆಂಡ್ ಹೇಳಿ ಕೊಟ್ಟಿದ್ರು. ಒಂದೆರಡು ಸರ್ತಿ ನಾವು ಮಾಡಿದ್ವಿ, ಪಾಲಕ್ ಜೊತೆಗೆ ಹಾಕಿ ಮಾಡಿದ್ವಿ. ಹಾಗೆ ಇಲ್ಲೊಂದು ನೋಡಿ ಅರಳಿ ಗಿಡ ಎಷ್ಟು ಚೆನ್ನಾಗಿ ಬಂದೆ ನೋಡಿ, ಬೋನ್ಸಾಯ್ ಮಾಡಿದ್ದೀನಿ. ಅದು ಕಟಿಂಗ್ ನೆಟ್ಟಿಗೆ ಕೂಡ ಚೆನ್ನಾಗಿ ಬಂದೆ. ಕೆಳಗಡೆ ನೋಡಿ ಎಷ್ಟು ದಪ್ಪ, ಎಷ್ಟು ಚೆನ್ನಾಗಿ ಬಂದೆ ಬೋನ್ಸಾಯ್ ಮಾಡಕ್ಕೆ. ಈ ಟೊಮೆಟೊ ಹೊಸದಾಗಿ ತೋರಿಸ್ತಾ ಇದ್ದೀನಿ, ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ. ಇದು ಕೂಡ ಬಿದ್ದು ಹುಟ್ಟಿದೆ, ದೊಡ್ಡ ದೊಡ್ಡ ಕಾಯಿ ಆಗುತ್ತೆ ಅಂದ್ಕೊಂಡಿದೀನಿ, ನೋಡೋಣ ಹೇಗಾಗತ್ತೆ ಅಂತ. ಇಲ್ಲೆಲ್ಲ ಮೆಣಸಿನ ಗಿಡ, ಬದನೆ ಗಿಡ ಎಲ್ಲ ನಾನು ಬೀಜ ಹಾಕಿದ್ದು ನೆಟ್ಟಿದ್ನಲ್ಲ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ. ಯಾಕಂತ ಹೇಳಿ ಇದನ್ನ ಮೇಂಟೈನ್ ಮಾಡಿದ್ದೀನಿ, ಅಂದ್ರೆ ಸ್ವಲ್ಪ ಮಣ್ಣನ್ನು ತೆಗೆದ್ಬಿಟ್ಟು ಬೇರೆ ಮಣ್ಣು ಗೊಬ್ಬರ ಹಾಕಿ ಮಣ್ಣು ಲೂಸ್ ಮಾಡಿದ್ರಿಂದ ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇನ್ನು ಕೆಲವರು ಕೇಳಿದರೆ ಈ ಕಪ್ಪು ಹುಳ ಬಂದ್ರೆ ಏನ್ ಮಾಡ್ಬೇಕಂತ. ಫ್ರೆಂಡ್ಸ್, ನೀವು ಇನ್ನೇನ್ ಮಾಡಬೇಕಾಗಿಲ್ಲ, ಒಂದ್ ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಒಂದ್ ಚೂರು ಯಾವ್ದಾದ್ರು ಡಿಟರ್ಜೆಂಟ್ ಪೌಡರ್ ಹಾಕ್ಬಿಟ್ಟು, ಅಥವಾ ಯಾವ್ದಾದ್ರು ಲಿಕ್ವಿಡ್ ಡಿಟರ್ಜೆಂಟ್ ಹಾಕ್ಬಿಟ್ಟು ಚೂರು ಯಾವ್ದಾದ್ರು ಎಣ್ಣೆ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಮಾಡಿ ಸಾಕು, ಅವೆಲ್ಲ ಸತ್ತೋಗುತ್ತೆ. ಅಂದ್ರೆ ಕಪ್ಪು ಆಫಿಡ್ಸಿಗ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಈ ಸೇವಂತಿಗೆಗಾಗ್ಲಿ ಅಥವಾ ಮೆಣಸಿಗಾಗ್ಲಿ ಇವೆಲ್ಲ ತುಂಬಾ ಜಾಸ್ತಿ ಬರ್ತಾ ಇರುತ್ತೆ, ಅಂಥವರಿಗೆ ಈ ಟಿಪ್ಪು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ಕೊಂಡಿದ್ದೀನಿ. ಓಕೆನಾ. ಹಾಗೆ ಇಲ್ಲಿ ನಮ್ಮ ಪೇಪರ್ ಪಾಟ್ಸ್ ಇದೆ ನೋಡಿ, ಒಂದ್ 7-8 ಮಾಡಿದ್ರೊಳಗೆ 2 ಮಾತ್ರ ಇಟ್ಟಿದ್ದೀನಿ, ಉಳಿದಿದ್ದೆಲ್ಲ ತೆಗ್ದ್ಬಿಟ್ಟೆ ನಾನು. ಯಾಕಂತ ಹೇಳಿದ್ರೆ 2 ಸಾಕು, ನಿಮ್ಗೆ ಯಾವಾಗ್ಲೂ ತೋರ್ಸಕ್ಕೆ 1-2 ಇದ್ರೆ ಸಾಕು ಅನ್ಸುತ್ತೋ, ಅದಕ್ಕೋಸ್ಕರ 2 ಇಟ್ಟಿದ್ದೀನಿ. ಉಳಿದಿದ್ದೆಲ್ಲ ನಾನು ತೆಗ್ದ್ಬಿಟ್ಟೆ, ಆ ಮಣ್ಣು ಗೊಬ್ಬರ ಬೇರೆದಕ್ಕೆ ಹಾಕ್ಬಿಟ್ಟೆ. ಇನ್ನು ಹೊಸದಾಗಿ ಏನಾದ್ರು ಮಾಡಿದವಾಗ ನಿಮ್ಗೆ ತೋರಿಸ್ತೀನಿ. ಇದು ನಮ್ದು ಹೊನಗನೆ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೇದು. ಇದು ಬೆಳೆಸೋದು ಕೂಡ ತುಂಬಾ ಈಸಿ. ಒಂದ್ ಕಟ್ಟು ತಗೊಂಡ್ ಬಂದು ನಾವು ಅದನ್ನ ಅಡಿಗೆ ಬಳಸ್ತೀವಲ್ಲ, ಒಂದ್ 4-5 ಕಡ್ಡಿ ನೆಟ್ರು ಸಾಕು, ಬೇಗ ಚಿಗುರು ಬಂದು ಇಲ್ಲಂದ್ರೆ ಅಲ್ಲಿ ಬೆಳ್ಕೊಳುತ್ತೆ, ಹಬ್ಕೊಂಡ್ ಬಿಡುತ್ತೆ. ಹಾಗೆ ಇಲ್ಲಿ ಇದ್ದಿದ್ದು ಒಂದು ಜಿನಿಯಾ, ಇವೆಲ್ಲ ಒಣಗುತ್ತಾ ಬಂತು, ತೆಗೆದು ಬಿಡ್ಬೇಕು. ಈ ಹೂ ಮಾತ್ರ ತುಂಬಾ ಚೆನ್ನಾಗಿದೆ, ವೈಲೆಟ್ ಕಲರ್ ಅಲ್ಲಿ ಬಳ್ಳಿ ತರ ಬರ್ತಾ ಇರತ್ತೆ. ನಮ್ ಹ್ಯಾಂಗಿಂಗ್ ಪಾಟ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ಕೊಂಡಿದೀನಿ. ಇದು ನೋಡಿ, ಇಷ್ಟು ಮುಂಚೆ ಗುಲಾಬಿ ಗಿಡ ತೋರಿಸಿದ್ನಲ್ಲ, ಅದು ನಾನು ಪ್ರೂನ್ ಮಾಡಿದಾಗ ಅದು ಸಣ್ಣ ಸಣ್ಣ ಕಟಿಂಗ್ ಎಲ್ಲ ತೆಗೆದ್ಬಿಟ್ಟು ನೆಟ್ಟಿದ್ದೀನಿ. ಹಾಗೆ ಅಡೇನಿಯಂ ನೆಟ್ಟಿದ್ದು ಕೂಡ ಒಳ್ಳೆ ಚೆನ್ನಾಗಿ ಹೂವಾಗಿದೆ. ಇದು ಲಾಸ್ಟ್ ಇಯರ್ ಗಿಡಗಳು, ಈ ಸತಿ ತುಂಬಾ ಚೆನ್ನಾಗಿ ಬೇರ್ ಬಂದೆ, ಅದನ್ನ ಬೇರೆ ಪಾಟಿಗೆ ನೆಡಬೇಕು. ಇದು ರೈನ್ ಲಿಲ್ಲಿ ಅಂದ್ರೆ ಮಳೆ ಬಂದ ತಕ್ಷಣ ಮೊಗ್ಗು ಬಂದು ಹೂವಾಗುವಂತ ಒಂದು ಗಿಡ ಇದು. ಇದ್ರಲ್ಲಂತೂ ಫುಲ್ ಆಗಿ ಬಂದ್ಬಿಟ್ಟಿದೆ ಗಡ್ಡೆ. ಇದನ್ನ 4 ಪಾಟಿಗೆ ಹಾಕೋಷ್ಟು ಇದ್ರಲ್ಲಿ ಗಡ್ಡೆಗಳಿದೆ. ಯಾವತ್ತೋ ಒಂದ್ ದಿವಸ ಕೂತ್ಕೊಂಡ್ಬಿಟ್ಟು ಚೇಂಜ್ ಮಾಡ್ತೀನಿ. ಯಾಕಂದ್ರೆ ಹೇಳಿದ್ರೆ ಮಳೆ ಬಂದಲ್ಲಷ್ಟೇ ಅದು ಹೂವು ಆಗುತ್ತೆ, ಬೇರೆ ಟೈಮಿಗೆ ಗ್ರೀನ್ ಆಗಿ ಹುಲ್ ಬೆಳ್ಕೊಂಡಂಗೆ ಬೆಳ್ಕೊಂಡಿರುತ್ತೆ ಅಷ್ಟೇ. ಇಲ್ಲಿ ಕೆಲವುದೆಲ್ಲ ಪಾಲಕ್ಕೆಲ್ಲ ಇತ್ತು, ಬೀಜ ಕೂಡ ಬಂದಿತ್ತು, ಅದನ್ನೆಲ್ಲ ತೆಗ್ದ್ಬಿಟ್ಟೆ ನಾನು. ಇವಾಗ ಸ್ವಲ್ಪ ಸೇವಂತಿಗೆ ಹೂವು ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಬೆಳೀತಾ ಇದೆ. ಇದು ನೋಡಿ, ಇದು ಡೇರೆ, ಇದು ಚಿಗುರು ಬಂದ್ಬಿಟ್ಟು ಪುನಃ ಹೂ ಆಗ್ತಾ ಇದೆ, ಸೆಕೆಂಡ್ ಟೈಮ್ ಹೂ ಆಗ್ತಾ ಇದೆ, ಮೊಗ್ಗಾಗ್ತಾ ಇದೆ. ಅದೇ ನಾನು ಹೇಳಿದ್ನಲ್ಲ, ನೀರ್ ಹಾಕ್ತಾ ಇದ್ರೆ ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ. ಇದು ನೋಡಿ, ಇದೊಂದೆರಡು ನಮ್ದು ದಾಸವಾಳ ಗಿಡಗಳು ಬೇರೆ ಬೇರೆ ಕಲರ್ ಅಲ್ಲಿದೆ, ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ, ಗೊಂಚಲು ಮೊಗ್ಗಾಗಿದೆ. ಹೂವು ಕೂಡ ಬಂದವಾಗ ನಾವು ಇನ್ನೊಂದು ವಿಡಿಯೋದಲ್ಲಿ ಬರೀ ಹೂವುಗಳದ್ದೇ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ. ಇದು ನೋಡಿ, ಕೆಂಪು, ಇದು ಯಾವ್ದು ಚೆರಿ ಟೊಮೆಟೊ. ನನ್ನ ಹತ್ರ 2 ಕಲರ್ ಚೆರಿ ಟೊಮೆಟೊ ಇದೆ, ಒಂದು ಯೆಲ್ಲೋ ಕಲರ್, ಒಂದು ಕೆಂಪು ಕಲರ್. 2 ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಕೆಂಪು ನೋಡಿದ್ರಲ್ಲ, ಎಲ್ಲೋ ಇನ್ನೊಂದು ಕಡೆ ಇದೆ, ತೋರಿಸ್ತೀನಿ. ಹಾಗೆ ಇದು ಹೊಸದಾಗಿ ನನ್ನ ಗಾರ್ಡನ್ಗೆ ಬಂದಿದ್ದು. ಇದಕ್ಕೆ ಏನಂತಾರೋ ಗೊತ್ತಿಲ್ಲ ನಂಗೆ, ಒಂದ್ಸತಿ ಹೇಳಿ. ಸೇವಂತಿಗೆ ಗಿಡದಲ್ಲಿ ಕೂಡ ಹೇಳಿದ್ದೀರಿ, ತುಂಬಾ ಜನ ಹೇಳಿದ್ದೀರಾ. ಹೇಳ್ದವ್ರು ಬಿಟ್ಟು ಬೇರೆಯವ್ರು ಯಾರಿಗಾರು ಹೆಸರು ಗೊತ್ತಿದ್ರೆ ಹೇಳಿ, ಓಕೆನಾ. ಸರಿ, ಇಲ್ಲೊಂದು ಬೇರೆ ಗಿಡ ಇದೆ, ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಇದು ಕೂಡ ಕಟಿಂಗ್ ನೆಟ್ಟಿದ್ದು ಒಣಗಿ ಹೋಯ್ತದ, ಅದಕ್ಕೋಸ್ಕರ ನಾನು ಅದನ್ನ ನಿಮ್ಗೆ ತೋರಿಸ್ತಾ ಇಲ್ಲ. ಯಾಕಂದ್ರೆ ಈ ಸೀಸನ್ ಅಲ್ಲಿ ಕಟಿಂಗ್ ಬರೋದಿಲ್ಲ ಅನ್ನೋದ್ರ ಬಗ್ಗೆ ನನಗೆ ಒಂದು ಅನುಭವ ಬಂತು. ಮಳೆಗಾಲದಲ್ಲಿ ಮಾತ್ರ ಕಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ಇಲ್ಲ ಚಳಿಗಾಲದಲ್ಲಿ ಬರುತ್ತೆ. ಈ ಬೇಸಿಗೆಲಿ, ಈ ಬಿಸಿಗೆ ಬರೋದಿಲ್ಲ. ಮುಖ್ಯವಾಗಿ ಟೆರೆಸ್ ಅಲ್ಲಿ ಕಟಿಂಗ್ ನೆಟ್ರೆ ಬರೋದಿಲ್ಲ. ಇದು ವಾಟರ್ ಲಿಲ್ಲಿ, ಕೆಳಗಡೆ ಕೂಡ ಒಂದ್ 2-3 ಕಲರ್ ಇತ್ತು, ಅದೆಲ್ಲ ತಂದ್ಬಿಟ್ಟು ಇದೇ ಪಾಟಲ್ಲಿ ಹಾಕಿದ್ದೀನಿ. ಹೂವು ಬಂದಾಗ ನೋಡೋಣ, ಅದು ಯಾವ್ಯಾವ ಕಲರ್ ಇಲ್ಲಿದೆ ಅಂತ ನೋಡೋಣ, ಓಕೆನಾ. ಸರಿ. ಹಾಗೆ ಈ ಟಬ್ಬಲ್ಲಿ ತುಂಬಾ ಗಿಡಗಳೆಲ್ಲ ಇತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟಿದ್ದೀನಿ. 1-2-3 ಮಾತ್ರ ಇಟ್ಟಿದ್ದೀನಿ. ಇದ್ರಲ್ಲೆಲ್ಲ ನಾನು ಬೀಜ ಹಾಕೋಕೆ ಅಂತ ಇಟ್ಟಿದ್ದೀನಿ. ಏನೇ ಬೀಜ ಸಿಕ್ಕಿದ್ರು ತಂದು ಹಾಕ್ತಾ ಇರ್ತೇನೆ. ಇದಕ್ಕೆ ಬಂತು, ಇಲ್ದಿದ್ರೆ ಇಲ್ಲ, ಅದ್ರ ಬಗ್ಗೆ ತಲೆ ಬಿಸಿ ಅಂತೂ ಇಲ್ಲ. ತುಂಬಾ ಅಮೂಲ್ಯವಾಗಿ ಬೇಕು ಅನ್ಕೊಂಡಿದ್ ಮಾತ್ರ ತೆಗೆದು ಬೇರೆ ಕಡೆ ಸ್ಟೋರ್ ಮಾಡಿ ಇಟ್ಟಿರ್ತೀನಿ, ಇಲ್ಲಾಂದ್ರೆ ಇಲ್ಲೇ ಹಾಕ್ತೀನಿ.
ನೋಡಿ ಇಲ್ಲಿ ಜಿನಿಯಾ ಇದೆ, ಹಾಗೆ ಕಾಸ್ಮಸ್ ಇದೆ. ಫಸ್ಟಿಗೆ ಒಂದು ಜಿನಿಯಾ ತೋರಿಸಿದ್ನಲ್ಲ, ಅದು ಒಣಗೋಗ್ತಾ ಬಂತು. ನೋಡಿ ಇದು ಕಾಸ್ಮಸ್ ಬೀಜಗಳಿದು. ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ ಇರುತ್ತೆ. ನಿಮ್ಗೆ ಆನ್ಲೈನಲ್ಲಿ ಕೂಡ ಕಾಸ್ಮಸ್ ಸಿಕ್ಕುತ್ತೆ, ತರ್ಸ್ಕೊಬೋದು ನೀವು. ತುಂಬಾ ಕಮ್ಮಿ ರೇಟಿಗೆ ಸಿಕ್ಕುತ್ತೆ. ಅದು ಒಂದ್ಸರ್ತಿ ತಂದು ಬಿಟ್ಟು ತರಿಸ್ಬಿಟ್ಟು ಹಾಕ್ರಿ ಸಾಕು, ಅದೇ ಬಿದ್ದು ಅದೇ ಹುಡ್ತಾ ಇರುತ್ತೆ. ಯಾಕಂದ್ರೆ ಒಂದು ಹೂವಲ್ಲಿ ನಮಗೆ ಏನಿಲ್ಲ ಅಂದ್ರೆ ಒಂದು 30-40 ಬೀಜಗಳು ಬರುತ್ತೆ ಒಂದೇ ಒಂದು ಹೂವಲ್ಲಿ. ಅದಕ್ಕೋಸ್ಕರ ಅದು ಮತ್ತೆ ಮತ್ತೆ ನಾವೇನು ಇದು ಮಾಡ್ಬೇಕಂದ್ ನೋಡಿ, ಎಷ್ಟೊಂದು ಗಿಡ ಹುಟ್ಟಿದೆ ನೋಡಿ. ಇದೇ ಒಂದು ಹೂವಾಗುತ್ತೆ, ಅದು ಒಣಗಿ ಹೋಗುತ್ತೆ, ಮತ್ತೆ ಇನ್ನೊಂದ್ ಕಡೆ ಹುಟ್ಟುತ್ತೆ, ಮತ್ ಪುನಃ ಹೂವು ಆಗ್ತಾ ಇರುತ್ತೆ. ಈ ತರ ರೊಟೇಷನ್ ಆಗ್ತಾ ಇರುತ್ತೆ. ಒಂದ್ಸತಿ ತಂದು ಹಾಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೇ ಆಗ್ಲಿ ಟೆರೆಸ್ ಅಲ್ಲಿ ಬರೀ ತರಕಾರಿ ಅನ್ನೋದಕ್ಕಿಂತ ಹೂವಿಂದ ಇದ್ದಿದ್ರು ಕೂಡ ನೋಡಕ್ ತುಂಬಾ ಚಂದ ಇರುತ್ತೆ. ಒಂದ್ ಸ್ವಲ್ಪ ಕಣ್ಣಿಗೆ ಆನಂದವಾಗಿರುತ್ತೆ. ಮತ್ತಿನ್ನೊಂದು ನಮ್ಮ ಪಾಲಿನೇಷನ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಹೂವಿನ ಗಿಡಗಳು. ಮುಖ್ಯವಾಗಿ ಏನಂದ್ರೆ ಟೆರೆಸ್ ಗಾರ್ಡನ್ ಬರೀ ತರಕಾರಿ ಬೆಳೆಸ್ಬಿಟ್ಟು ಡ್ರೈ ಆಗಿ ಇಟ್ಟರೆ ನೋಡಕ್ಕೆ ಕೂಡ ಚೆನ್ನಾಗಿರಲ್ಲ. ಸ್ವಲ್ಪ ಕಲರ್ಫುಲ್ ಆಗಿ ಅಲ್ಲಲ್ಲಿ ಹೂವು ಇದ್ರೆ ತುಂಬಾ ಚೆನ್ನಾಗಿ. ಹಾಗೆ ಅಂತ ಹೇಳಿ ಪೂರ್ತಿ ಹೂವಿನ ಗಿಡನೇ ಬೆಳೆಸ್ಕೊಳಕ್ಕಾಗಲ್ಲ, ತರಕಾರಿ ಕೂಡ ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಆರ್ಗಾನಿಕ್ ಬೇಕಂತಾನೆ ಇಷ್ಟೆಲ್ಲ ಕಷ್ಟಪಡ್ತಿದೀವಿ. ನಮ್ಮ ತರಕಾರಿ ಜೊತೆಗೆ ಹೂವಿನ ಗಿಡ ಕೂಡ ಬೆಳೆಸಕ್ಕೆ ಟ್ರೈ ಮಾಡಿ. ನಾನಂತೂ ಎರಡು ಬೆಳೆಸ್ತಾ ಇದ್ದೀನಿ, ಈ ಕಡೆ ತರಕಾರಿ, ಆ ಕಡೆ ಹೂವು. ಎರಡು ಹೂವು ನಾನ್ ಬೆಳೆಸಿದೆ ಅನ್ನೋದಕ್ಕಿಂತ ಅದ್ರ ಬಂದಿದ್ದೇ ಜಾಸ್ತಿ ಇದೆ. ಅದ್ರಷ್ಟು ಕಟಿಂಗ್ ಕೆಳಗಡೆ ನೆಟ್ರೆ ಬರಲ್ಲಲ್ಲ ಅಂತ ಹೇಳಿ ಮೇಲ್ಗಡೆ ನೆಡೋದು, ಅದು ಪುನಃ ಬೆಳೆದ್ಬಿಟ್ಟು ಅದ್ರಲ್ಲಿ ಹೂವು ಆಗೋದು, ಹೀಗೆ ಎಲ್ಲ ಸ್ಪ್ರೆಡ್ ಆಗಿ ಹೋಗ್ತಾ ಇದೆ. ನೆಕ್ಸ್ಟ್ ಮಳೆಗಾಲದಲ್ಲಿ ಜಾಸ್ತಿ ತರಕಾರಿ ಹಾಕೊಳ್ಳೋಕೆ ನಾನು ಟ್ರೈ ಮಾಡ್ತೀನಿ. ಹೂವಿನ ಗಿಡಗಳನ್ನೆಲ್ಲ ನಾನು ಕೆಳಗಡೆ ಗ್ರೌಂಡಲ್ಲಿ ನೆಡೋಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸದ್ಯದಲ್ಲೇ ನಿಮಗೆ ಕೆಳಗಡೆ ಯಾವ್ಯಾವ ಗಿಡಗಳಿದೆ, ಹೇಗಿದೆ ಇವಾಗ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ನಾನು ನಿಮಗೆ. ಈ ಬ್ಲ್ಯಾಕ್ ಟಬ್ಬಲ್ಲಿ ನಾನು ಎಲ್ಲ ಹೂವಿನ ಬೀಜಗಳನ್ನ ಹಾಕಿದ್ದೆ. ಕೆಲವೊಂದು ಮಾತ್ರ ಬಂದಿದೆ, ಕೆಲವೊಂದಂತೂ ಬರಲಿಲ್ಲ ನೋಡಿ. ಅದು ಕಾಸ್ಮಸ್ ಇದನ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡು ಬೀಜಗಳು ಯಾವ ಥರ ಬರುತ್ತೋ ಗೊತ್ತಿಲ್ಲ. ಇಷ್ಟು ಮುಂಚೆ ನನ್ನ ಹತ್ರ ಇದು ಎಲ್ಲೋ ಒಂದೇ ಇತ್ತು, ಈಗ ಏನಾಗುತ್ತೆ ನೋಡೋಣ. ಇಲ್ಲಿ ಇನ್ನೊಂದು ಕಲರು ಒಂಥರ ಪಿಂಕ್ ಕಲರಲ್ಲಿ ಇತ್ತು, ಇದು ಬೇರೆ ಹೂವು. ಅದು ಚಿಗುರು ಬಂದು ಪುನಃ ಮೊಗ್ಗಾಗ್ತಾ ಇದೆ. ಇದಕ್ಕೆ ನೀರು ಜಾಸ್ತಿ ಹಾಕ್ತಿರ್ತೇನಲ್ಲ, ಅದಕ್ಕೆ ನೋಡಿ. ಒಂದು ಟೊಮೆಟೊ ಇದೆ, ಹಾಗೆ ಒಂದು ನಮ್ದು ಏನಂತ ಅವರೆಕಾಯಿ ಇದೆ, ಅದರಷ್ಟಕ್ಕೆ ಅದೇ ಹುಟ್ಟಿದೆ, ಬೀಜ ಬಿದ್ದು ಚಿಗುರೆಲ್ಲ ಬರ್ತಾ ಇದೆ ನೋಡಿ. ಇಲ್ಲಿ ಒಂದು ಇದಿತ್ತು, ಯಾವ್ದು ಯಾಲಕ್ಕಿ ಕೂಡ ಇತ್ತು ಇದೇ ಪಾಟಲ್ಲಿ. ಯಾಲಕ್ಕಿ ಹೋದಂಗಿದೆ, ಅದು ಕಾಣಿಸ್ತಾ ಇಲ್ಲ, ಒಣಗಿ ಹೋಗಿರುತ್ತೆ. ಈ ಬಿಸಿಲಲ್ಲಿ ಯಾಲಕ್ಕಿ ಬೆಳೆಸೋದು ತುಂಬಾ ಕಷ್ಟನೇ. ಯಾಲಕ್ಕಿ ಏನಿದ್ರು ಮಲೆನಾಡಿಗೆ ಸರಿ ಏನೋ, ನಮ್ಮ ಕಡೆ ಹೈದ್ರಾಬಾದಿಗೆ ಬರೋದಿಲ್ವೇನೋ, ನೋಡ್ಬೇಕು. ಇನ್ನೊಂದ್ಸರ್ತಿ ಹೋದ ತರ್ತೀನಿ ನೋಡಿ. ಸೂರ್ಯಕಾಂತಿ ದೊಡ್ಡ ತುಂಬಾ ಚೆನ್ನಾಗಿ ಹೂವಾಗಿತ್ತು ನೋಡಿ. ಈಗೆಲ್ಲ ಬೀಜ ಎಲ್ಲ ಒಣಗ್ತಾ ಇದೆ. ಇನ್ನೊಂದು 8 ದಿವಸದಲ್ಲಿ ತೆಗೆದ್ಬಿಟ್ಟು ನಾವು ಅದನ್ನ ತಿನ್ಬೋದು, ಯೂಸ್ ಮಾಡ್ಕೊಳ್ಬೋದು. ಇದನ್ನ ಸಿಪ್ಪೆ ತಕೊಂಡು ತಿನ್ನಕ್ ತುಂಬಾ ಚೆನ್ನಾಗಿ. ಸ್ವಲ್ಪ ಬಿಸಿ ಹುರಿದ್ಬಿಟ್ಟು ಚೂರು ಉಪ್ಪು ಹಾಕ್ಬಿಟ್ಟು ತಿನ್ನಕ್ಕೆ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ಸಿಪ್ಪೆ ತೆಗಿಬೇಕು, ಒಳಗಡೆ ತಿನ್ನಕ್ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಕ್ಯಾರೆಟ್. ಇದು ಎಷ್ಟು ಚೆನ್ನಾಗಿ ಬಂದೆ ನೋಡಿ. ಈ ಕ್ಯಾರೆಟ್ ಎಲೆಗಳನ್ನು ಕೂಡ ನಾವು ಅಡಿಗೆಲಿ ಬಳಸ್ಕೊಳ್ಬಹುದು. ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಬರೀ ಕ್ಯಾರೆಟ್ ಮಾತ್ರ ತಿನ್ನಕ್ಕಾಗುತ್ತೆ ಅನ್ಕೊಂಡಿದ್ದಾರೆ. ಆ ಥರ ಏನಿಲ್ಲ, ಎಲೆಗಳನ್ನು ಕೂಡ ತಿನ್ಬೋದು. ಇದು ಪಾಲಕ್ ಬೀಜಗಳು ನೋಡಿ, ಯಾವ ಥರ ಒಣಗಿದೆ ನೋಡಿ. ನಿಮ್ಮ ತೋರ್ಸಕ್ಕೆ ಅಂತ ಇಟ್ಟಿದ್ದೀನಿ, ಯಾಕಂದ್ರೆ ನನ್ನ ಹತ್ರ ತುಂಬಾ ಹಳೆ ಬೀಜಗಳೇ ಇದೆ. ನಿಮ್ಗೆ ಒಂದ್ಸತಿ ನನ್ನ ವ್ಯೂವರ್ಸಿಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಒಂದು ಗಿಡದಲ್ಲಿ ಹಾಗೆ ಬಿಟ್ಟಿದ್ದೆ, ತುಂಬಾ ಚೆನ್ನಾಗಿ ಒಣಗಿದೆ. ಇಲ್ಲಿ ಇನ್ನೊಂದು ಸೂರ್ಯಕಾಂತಿ ಇದೆ, ಇದು ಕೂಡ ಒಣಗ್ತಾ ಬಂತು. ಒಂದ್ ಗಿಡದಲ್ಲಿ ಏನಿಲ್ಲ ಅಂದ್ರೆ ಒಂದು 10 ಹೂವು ಆಗಿತ್ತು ಇದರಲ್ಲಿ. ಸಣ್ಣ ಹೂವದಲ್ಲಿ ಅಷ್ಟು ಚೆನ್ನಾಗೇನು ಬರಲ್ಲ. ನಮ್ಮ ಟೆರೆಸ್ ಅಲ್ಲಿ ಮುಖ್ಯವಾಗಿ ಇರಬೇಕಾಗಿದ್ದು ಯಾವ್ದಂತ ಹೇಳಿದ್ರೆ ಈ ಚೆರಿ ಟೊಮ್ಯಾಟೋಸ್. ಒಂದ್ಸರ್ತಿ ಚೆರಿ ಟೊಮ್ಯಾಟೋಸ್ ನಾವು ತಂದು ಹಾಕೊಂಡ್ರೆ ಅದ್ರಷ್ಟಿಗೆ ಅದೇ ಬಿದ್ದು ಎಲ್ಲೋ ಒಂದ್ ಕಡೆ ಹುಡ್ತಾ ಇರುತ್ತೆ, ಗೊಂಚಲು ಆಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದೇನ್ ಗೊತ್ತಾಯ್ತಾ ನಿಮ್ಗೆ? ಇದು ಕೊತ್ತಂಬರಿ ಬೀಜ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬಂದೆ. ಈಗ ಇನ್ನೂ ತುಂಬಾ ಚೆನ್ನಾಗಿ ಬಂದೆ. ಇದು ಒಂದು 8 ಡೇಸ್ ಹಳೇದು, ಇದು ತುಂಬಾ ಚೆನ್ನಾಗಿ ಬಂದೆ ಇವಾಗ. ಇದೇನ್ ಗೊತ್ತಾಯ್ತಾ? ಮಲ್ಬರಿ ಅಂತ ಹೇಳಿದ್ರೆ ನಾವು ರೇಷ್ಮೆ ಹುಳಕ್ಕೆ ಬೆಳೆಸಕ್ ಹಾಕ್ತಾರಲ್ಲ, ಅದೇ ಇದು ಎಲೆ. ಇದು ಅದ್ರ ಹಣ್ಣು ತುಂಬಾ ಚೆನ್ನಾಗಿರುತ್ತೆ. ಊರ್ ಕಡೆ ಎಲ್ಲ ತಿಂತಾರೋ ಇಲ್ಲ ಗೊತ್ತಿಲ್ಲ, ಸಿಟಿಲಿ ಮಾತ್ರ ದುಡ್ಡು ಕೊಟ್ಟು ಬೆಳೆಸ್ಕೊಂಡ್ಬಿಟ್ಟು ತಿಂತಾರೆ. ಇದು ಹರವೆ ಬೀಜ ಹಾಕಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬಂದೆ ನೋಡಿ ಹರವೆ ಬೀಜ. ಇದಕ್ಕೆ ನೀರ್ ಹಾಕೋ ಸ್ವಲ್ಪ ಜಾಗ್ರತೆಗೆ ಹಾಕ್ಬೇಕು. ಯಾವಾಗ್ಲಾಗ್ಲಿ ಬೀಜ ಹಾಕ್ತವಾಗ ಕೊತ್ತಂಬರಿ ಬೀಜ ಆಗ್ಲಿ, ಮೆಂತೆ ಆಗ್ಲಿ, ಹರವೆ ಆಗ್ಲಿ, ಸಣ್ಣ ಗಿಡ ಇರೋದ್ರಿಂದ ಸ್ವಲ್ಪ ನೀರನ್ನ ಜಾಗ್ರತೆಗೆ ಹಾಕ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದ್ಸತಿ ಅದು ಬಿದ್ಬಿಡ್ತಲ್ಲ ಅಂದ್ರೆ ಮತ್ ಬರೋದಿಲ್ಲ ನೋಡಿ. ಅಲ್ಲಿ ಹಾಗಲು ಬಳ್ಳಿ ಬಂದಿದೆ, ಅದನ್ನ ನಾನು ಪಿಂಚ್ ಮಾಡಿದ್ದೆ. ಯಾಕಂದ್ರೆ ಬರೀ ಗಂಡು ಹೂವನೇ ಬರ್ತಾ ಇತ್ತು, ಹೆಣ್ಣು ಬರ್ಲಿ ಅಂತೇಳಿ ಪಿಂಚ್ ಮಾಡಿದ್ದೀನಿ. ಇದೇನ್ ಗೊತ್ತಾ, ನಮ್ಮ ಅಂಟ್ವಳ್ಕಾಯಿ ಅಂತೀವಲ್ಲ, ಅದು ಸೋಪ್ನೆಟ್ಟು, ಅದು ಉದ್ದಕ್ಕೆ ಬೆಳ್ಕೊಂಡಿತ್ತು. ಅದು ಕಟ್ ಮಾಡಿಬಿಟ್ಟು ಕೆಳಗಡೆ ನೆಟ್ಟಿದ್ದೀನಿ. ಮೇಲ್ಗಡೆ ಅದು ಬುಡದ್ರೊಳಗೆ ಚಿಗುರು ಬಂದಿದೆ. ಹಾಗೆ ಇಲ್ಲೊಂದು ನಮ್ದು ಇದಿದೆ, ಯಾವ್ದು ಬದನೆ ಗಿಡ. ಇದು ಯಾವ ತರ ಕಾಯಿ ಬರುತ್ತೋ ಗೊತ್ತಿಲ್ಲ ಇನ್ನು.
ಹೂ ಅಂತೂ ಆಗ್ತಾ ಇದೆ. ಈ ಸೇವಂತಿಗೆ ಗಿಡದ ಬಗ್ಗೆ ಎಲ್ಲ ನಿಮ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಟ್ಟಿದ್ದೀನಿ ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೀನ್ ಆಗಿ ಬಂದಿದೆ. ಯಾಕಂದ್ರೆ ಸ್ವಲ್ಪ ಶೇಡಲ್ಲಿ ಇಡ್ಬೇಕು. ಆ ಕಡೆ ಇದ್ದಿತ್ತು ಅದೆಲ್ಲ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ, ಸ್ಟ್ಯಾಂಡನ್ನು ತೆಗೆದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ. ಇವಾಗ ಸ್ಟ್ಯಾಂಡ್ ಇಲ್ಲಿ ಇಡಕ್ಕೆ ಅನುಕೂಲ ಇಲ್ಲ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ತೆಗೆದು ಬೇರೆ ಕಡೆ ಇಟ್ಬಿಟ್ಟಿದ್ದೀನಿ. ಅಲ್ಲೇ ಇದ್ದೀನಿ. ಇದು ನೆಲಬಸ್ಲೆ ಅಂತಾರಲ್ಲ, ಅದು ತುಂಬಾ ಒಳ್ಳೇದು ಮೈಗೆ. ಆ ಗಿಡ ಏನಾದ್ರು ಕಾಣಿಸಿದ್ರೆ ನೀವು ಒಂದ್ಸತಿ ತಂದ್ಬಿಟ್ಟು ಇಟ್ಕೊಳ್ಳಿ. ಹಾಗೆ ಇದು ಬೂದ್ಗುಂಬಳಕಾಯಿ ಗಿಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬರುತ್ತೋ ಎಲ್ಲ ಗೊತ್ತಿಲ್ಲ ಕಾಯಿ ಈ ಸೀಸನ್ಗೆ. ನಾನಂತೂ ನಟ್ಟಿದ್ದೀನಿ, ನೋಡೋಣ. ಇಲ್ಲೊಂದು ದೊಡ್ಡ ಪಾಲಕ್ ಮೇಲ್ ತನಕ ಹೋಗಿದೆ ನೋಡಿ. ಪಾಲಕ್ ಇದು ಬೀಜ ಆಗಿದೆ, ಅದಕ್ಕೆ ಹಬ್ಕೊಂಡಿದೆ. ಏನ್ ಗೊತ್ತಾ, ಇದು ನಮ್ಮ ಸೀಮೆ ಬದನೆಕಾಯಿ ಅಂತೀವಲ್ಲ, ಅದು ಬಳ್ಳಿ ನಾನು ನೆಟ್ಟಿದ್ದು. ಒಂದೆರಡು ಸರ್ತಿ ಅದು ಬಳ್ಳಿ ಬಂದ್ಬಿಟ್ಟು ಹೂವಿನ ಸ್ಟೇಜಲ್ಲಿ ಇದ್ದವಾಗ ಅದು ಒಣಗಿ ಹೋಗ್ಬಿಡ್ತು. ಮತ್ತೆ ಪುನಃ ಕೆಳಗಡೆಯಿಂದ ಚಿಗುರು ಬಂದೆ ನೋಡಿ. ಅಲ್ಲಿ ಮೇಲೆ ನಿಮ್ಗೊಂದು ಮುಂದೆ ಕಂಡಂಗೆ ಕಾಣಿಸ್ತಿರ್ಬೋದು, ಅದು ಮಂಗ ತಿಂದಿದ್ದು. ಮೇಲ್ಗಡೆ ಇದ್ದು ಮಂಗ ತಿಂದ್ಬಿಟ್ಟಿದೆ. ಇಲ್ಲಿ ಇಷ್ಟು ಮುಂಚೆ ನಿಮ್ಗೆ ಅರಳಿ ಗಿಡ ತೋರಿಸಿದ್ನಲ್ಲ, ಅದು ಕಟ್ ಮಾಡಿ ಅಲ್ಲಿ ನೆಟ್ಟಿದ್ದೀನಿ. ಅದು ಚೆನ್ನಾಗಿ ಸ್ವಲ್ಪ ಬಂದ್ರ ಮೇಲೆ ತೆಗೆದ್ಬಿಟ್ಟು ನಾವು ಬೇರೆ ಕಡೆ ನೆಡ್ಬೇಕು. ಇಲ್ಲಾಂದ್ರೆ ಇಡೀ ಮನೆನೇ ಅದು ಹಾಳು ಮಾಡಿಬಿಡುತ್ತೆ. ಅದು ಈ ಅರಳಿ ಮರ ಅನ್ನೋದು ನೆಲದ ಮೇಲೆ ಯಾವುದೇ ಪರಿಸ್ಥಿತಿಲೂ ಇಡಬಾರ್ದು. ಅದನ್ನ ಗ್ರೋ ಬ್ಯಾಗಲ್ಲಿ ಇಟ್ಟರಷ್ಟೇ ನಾವು ಚೆನ್ನಾಗಿ ಬೆಳೆಸ್ಕೊಳಕ್ ಸಾಧ್ಯ. ಇದು ತೊಂಡೆ ಬಳ್ಳಿ, ಬೇರೆ ಕಡೆ ಇದು ಕಟ್ ಮಾಡಿಬಿಟ್ಟು ಇಲ್ಲಿ ನೆಟ್ಟಿದ್ದೀನಿ. ಇದನ್ನ ತೆಗೆದು ಕೆಳಗೆ ಹೊರಗಡೆ ನೆಡ್ಬೇಕು. ಇದು ನೋಡಿ ಬದನೆ ಗಿಡ ಎಷ್ಟು ಚೆನ್ನಾಗಿದೆ ನೋಡಿ. ಬದನೆಕಾಯಿ ತುಂಬಾ ತುಂಬಾ ಅಂದ್ರೆ ತುಂಬಾ ಕಾಯಿ ಆಗಿತ್ತು ಅದರಲ್ಲಿ. ಇಲ್ಲಿ ಕೂಡ ಎಲ್ಲ ನಾನು ಏನದು ಕ್ಯಾರೆಟ್ ಹಾಕಿದ್ದೀನಿ ನೋಡಿ. ಇವೆಲ್ಲ ಕ್ಯಾರೆಟ್, ಹಾಗೆ ಕೆಲವೊಂದು ಹೂವಿನ ಗಿಡಗಳೆಲ್ಲ ಅದ್ರಷ್ಟಕ್ಕೆ ಅದೇ ಬಿದ್ದು ಹುಟ್ಟಿದೆ. ಇದು ನೋಡಿದ್ರೆ ಟೊಮೆಟೊ ಸೆಕೆಂಡ್ ಟೈಮ್ ಆಗ್ತಾ ಇದೆ ಇದು. ಇವಾಗ ಫಸ್ಟ್ ಟೈಮ್ ಅದು ಎಲ್ಲ ತುಂಬಾ ಟೊಮೆಟೊ ಆಗಿತ್ತು, ಅದು ನಾನು ಕಟ್ ಮಾಡಿಬಿಟ್ಟಿದ್ದೆ. ಕಟ್ ಮಾಡಿದ್ಮೇಲೆ ಕೆಳಗಡೆಯಿಂದ ಚಿಗುರು ಬಂದು ಪುನಃ ಹೂವು ಕಾಯಿ ಆಗ್ತಾ ಇದೆ ನೋಡಿ. ಎಷ್ಟೊಂದು ಕಾಯಿ ಆಗುತ್ತೆ. ನಮ್ಗೆ ಟೊಮೆಟೊ ನಟ್ರೆ ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ ಚಟ್ನಿ ಗಿಟ್ನಿ ಮಾಡೋಕ್ಕಾಗುತ್ತೆ. ಇದು ನೋಡಿ, ಇದು ಕ್ಯಾರೆಟ್ ಹೂವು. ಇದನ್ನ ಹಾಗೆ ಬಿಟ್ರೆ ಬೀಜ ಆಗುತ್ತೆ. ನೆಕ್ಸ್ಟ್ ಇಯರ್ಗೆ ನಾವು ಹಾಕೊಬಹುದು. ನಾನು ಈ ಕ್ಯಾರೆಟ್ ಎಲ್ಲ ಬೀಜದಿಂದ ಹಾಕಿದ್ದೆ. ಇದು ಕಾಮಂಚಿ ಅಂತ ನೋಡಿ, ಅದು ಇದು ಕೂಡ ಎಲೆ ತಿಂತಾರೆ. ತಂಪು, ತುಂಬಾ ತಂಪು. ಬಾಯಲ್ಲಿ ಹುಣ್ಣಾದ್ರೆ ಆ ಎಲೆನ ಕಾಯಿನ ತಿಂದ್ರೆ ಬಾಯಿ ಹುಣ್ಣು ಕಮ್ಮಿ ಆಗುತ್ತೆ. ಹಾಗೆ ಇಲ್ಲಿ ಗೊರಟೆ ಗಿಡ ಇದೆ, ಅಂದ್ರೆ ಸ್ಫಟಿಕ ಅಂತೀರಲ್ಲ ಅದಿದೆ. ಹಾಗೆ ಒಂದು ಬದನೆ ಗಿಡ ಇದೆ. ಮತ್ತೆ ಆಮೇಲೆ ಈ ಸೈಡಿಗೆ ಬಂದು ಸ್ವಲ್ಪ ಈ ಕಡೆ ಸಿಮೆಂಟ್ ತೊಟ್ಟಿ ಬಂದ್ರೆ ಇಲ್ಲಿ ಕೆಂಪು ಬಸ್ಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಾಧಾರಣವಾಗಿ ಬೇಸಿಗೆಯಲ್ಲಿ ಬಸ್ಲೆ ಬರೋದು ಕಮ್ಮಿ, ಆದ್ರೆ ನನ್ನ ಹತ್ರ ಬರ್ತಾ ಇದೆ ನೋಡಿ. ತೊಂಡೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತಾ ಇದೆ. ದೊಡ್ಡದು ಈ ಸೀಸನ್ ಅಲ್ಲಿ ತೊಂಡೆ ಬಳ್ಳಿಗೆ ಸ್ವಲ್ಪ ನಾವು ಬೂದಿ ಇಲ್ಲ ನೆಲಗಡಲೆ ಹಿಂಡಿ ನೀರು, ದನ ಸೆಗಣಿ ನೀರು ಇಂಥದ್ದೆಲ್ಲ ಹಾಕ್ತಾ ಇದೆ. ತುಂಬಾ ಚೆನ್ನಾಗಿ ಚಿಗುರು ಬಂದ್ಬಿಟ್ಟು ಒಳ್ಳೆ ಹೂವಾಗಿ ಕಾಯಿ ಬರುತ್ತೆ. ನಮ್ಗೆ ಒಳ್ಳೆ ಕ್ವಾಲಿಟಿ ಕಾಯಿ ಬರುತ್ತೆ. ಇದು ನೋಡಿ, ಈ ಸೈಡಿಂದ ನನ್ನ ಟೆರೆಸ್ ಹಿಂಗ್ ಕಾಣಿಸ್ತಾ ಇದೆ. ಒಂದು ದೊಡ್ಡದೇನ್ ಮಾಡ್ಲಿಲ್ಲ ನಾನು. ಆ ಸೈಡ್ ಸ್ವಲ್ಪ ಖಾಲಿ ಜಾಗ ಬಿಟ್ಟಿದ್ದೀನಿ. ಅಂದ್ರೆ ಸಣ್ಣ ಗಿಂಡಿಗೆ ಏನಾದ್ರು ಮಾಡಿ ಒಣಸ್ಕೊಳಕ್ ಬೇಕಾಗತ್ತಲ್ಲ ಅಂತ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ. ಹಾಗೆ ಇನ್ನೊಂದ್ ಸೈಡಲ್ಲಿ ಒಂದು ರೂಮ್ ಇದೆ, ಮಳೆಗಾಲದಲ್ಲಿ ಬಟ್ಟೆ ಒಣಸಕ್ಕೆ ಅಂತ. ಒಂದ್ ಸೈಡಿಗೆಲ್ಲ ಮಾತ್ರ ಈ ತರ ಗಿಡ ಬೆಳೆಸ್ಕೊಂಡಿದ್ದೀನಿ ಅಷ್ಟೇ. ಅದ್ರಲ್ಲೂ ಒಂದ್ ಮುಕ್ಕಾಲ್ ಅಂಶ ಇಷ್ಟು ಮುಂಚೆ ಹೇಳ್ದಂಗೆ ಎಲ್ಲ ಹೂವಿನ ಗಿಡಗಳೇ ಬಂದ್ಬಿಟ್ಟಿದೆ ನೋಡಿ. ಇದೇನ್ ಗೊತ್ತಾಯ್ತಾ, ಈ ಹೂವ ಅವರೇ ಹೂವು. ಅದು ಎಷ್ಟು ಚೆನ್ನಾಗಿದೆ ನೋಡಿ, ನೋಡಕ್ಕೆ ಒಳ್ಳೆ ಕಣ್ಣಿ ತುಂಬಾ ಚೆನ್ನಾಗೈತೆ. ಇದೇನ್ ಬೀಜ ಗೊತ್ತಾ ನಿಮ್ಗೆ? ಕಾಲಿಫ್ಲವರ್ ಬೀಜ ಇದು. ಇದು ನೋಡಿ, ಕಾಲಿಫ್ಲವರೇ ಹೂವ. ಆ ಹೂವನ್ನು ಬಿಟ್ರೆ ಅದ್ರಲ್ಲಿ ಹೂವ ಬಂದ್ಬಿಟ್ಟು ಈ ತರ ಆಗುತ್ತೆ ನೋಡಿ ಬೀಜ. ನೀವು ನೋಡಿದಿರ ಇಷ್ಟಕ್ಕೆ ಮುಂಚೆ ಕಾಲಿಫ್ಲವರ್ ಬೀಜ ನೋಡಿ. ಇದು ನೋಡಿ, ಇದು ಕೆಂಪು ನಮ್ದು ಚೆರಿ ಟೊಮೆಟೊ. ಇದು ಚೆನ್ನಾಗಿ ಅದು ಬಳ್ಳಿ ತರ ಬೆಳ್ಕೊಂಡು ಹೋಗುತ್ತೆ. ಅದಕ್ಕೆ ಒಳ್ಳೆ ಸಪೋರ್ಟ್ ಕೊಡ್ಬೇಕು ನಾವು. ಮೇಲ್ಗಡೆ ಕಟ್ಟಿ ಅದು ಒಂದು 9 ಫೀಟ್ 10 ಫೀಟ್ ತನಕ ಕೂಡ ಬೆಳ್ಕೊಂಡು ಹೋಗುತ್ತೆ. ಇಲ್ಲಾಂದ್ರೆ ಅಗ್ಲಕ್ಕೆ ಬೆಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಒಳ್ಳೆ ಜಾಗದಲ್ಲೇ ನಾವು ನೆಡ್ಬೇಕು ಈ ಚೆರಿ ಟೊಮೆಟೊ ಮಾತ್ರ. ಮಾಮೂಲಿ ಟೊಮೆಟೊ ಇಟ್ಟಂಗೆ ಇಡಕ್ ಬರಲ್ಲ ಅದನ್ನ ನೋಡಿ. ಇದೆಲ್ಲ ಕಾಯಿ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ ಅವರೆಕಾಯಿ. ಮತ್ತೆ ಇಲ್ಲೆಲ್ಲ ಕನಕಾಂಬರ. ಕನಕಾಂಬರ ಅಂತೂ ಸಿಕ್ಕಾಪಟ್ಟೆ ಗಿಡಗಳಿದೆ. ಅದು ಎಲ್ಲಂದ್ರಲ್ಲಿ ಬೀಜ ಬಿದ್ಬಿಟ್ಟು ಹುಡ್ತಾ ಇರತ್ತೆ. ಇದು ನಮ್ ದಾಳಿಂಬೆ ಗಿಡ. ಲಾಸ್ಟ್ ಇಯರ್ ಒಂದ್ 3-4 ಕಾಯಿ ಆಗಿತ್ತು. ಈ ಸರ್ತಿ ಏನಾಗುತ್ತೆ ನೋಡ್ಬೇಕು. ಇವೆಲ್ಲ ಬದನೆ ಗಿಡ ಹಳೆ ಗಿಡನೇ, 2 ವರ್ಷ ಆಯ್ತು. 2 ವರ್ಷದಿಂದ ಹಾಗೇ ಇದೆ. ಇದು ಎಲ್ಲ ಗ್ರೋ ಬ್ಯಾಗ್ ಎಲ್ಲ ಹರಿದೋಗ್ತಾ ಇದೆ. ಈ ಸರ್ತಿ ಇದನ್ನೆಲ್ಲ ಬೇರೆ ಗ್ರೋ ಬ್ಯಾಗ್ ಚೇಂಜ್ ಮಾಡಬೇಕು. 2 ಇಯರ್ಸ್ ಆಯ್ತು ನಾನು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡಿದವಾಗ ನೆಟ್ಟಂತ ಬದನೆ ಗಿಡ ಹಾಗೆ ಗ್ರೋ ಬ್ಯಾಗ್ಸ್ ಇವೆಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ನಾವು ಶಿಫ್ಟ್ ಮಾಡಿ ಚೆನ್ನಾಗಿ ಮಳೆಗಾಲದ ಟೈಮಿಗೆ ರೆಡಿ ಮಾಡಿ ಇಡಬೇಕು. ಅಷ್ಟಕ್ಕೂ ಮುಂಚೆ ಈ ಟೆರೆಸಿಗೆಲ್ಲ ಕಲರ್ ಹಾಕ್ಬೇಕಂತ ಮಾಡಿದೀನಿ. ಏನಾಗುತ್ತೆ ನೋಡೋಣ. ಈಗ ನಿಮ್ಮ ಮುಖ್ಯವಾಗಿ ಒಂದು ತೋರಿಸ್ತೀನಿ ನೋಡಿ. ಇವು ಕಸಗಳೆಲ್ಲ ಏನಕ್ಕ ಹಾಗೆ ಹಾಕಿದ್ದೀರಾ ಅಂತ ಅಂದ್ಕೊಂಡಿದ್ದೀರೇನೋ. ಈ ಕಸನ ಅಂತ ನಾವು ಬಿಸಾಕಿದ್ರೆ ಒಳ್ಳೆ ಗೊಬ್ಬರ ನಾವು ಮಿಸ್ ಆಗ್ತೀವಿ ನೋಡಿ. ಇದು ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗ್ತಿದೆ ನೋಡಿ.
ನೋಡಿದ್ರ ನಮ್ಗೆ ಈಗ ಹೊಸ ಗಿಡ ನೆಡ್ಬೇಕಿದ್ರೆ ಈ ಬುಡ ಸ್ವಲ್ಪ ತಗೊಂಡೋಗಿ ಪುಡಿ ಹಾಕ್ಬಿಟ್ಟು ನೆಟ್ರೆ ಸಾಕು, ಅದು ಒಳ್ಳೆ ನಮ್ಗೆ ಗೊಬ್ಬರ ಆಗ್ದಂಗ ನೋಡಿ. ಹುಳಗಳೆಲ್ಲ ರೆಡಿ ಮಾಡ್ತಾ ಇದಾವೆಲ್ಲ, ನೋಡಕ್ಕೆ ಹುಳ ಇದ್ದಂಗೆ ಇರುತ್ತೆ, ಆದ್ರೆ ಅವೆಲ್ಲ ಗೊಬ್ಬರ ತಯಾರು ಮಾಡೋಕೆ ನಮ್ಗೊಂಥರ ಫ್ರೆಂಡ್ಸ್ ಇದ್ದಂಗೆ. ಗೊಬ್ಬರ ಹಾಗೆ ರೆಡಿ ಆಗಲ್ಲ, ಗೊಬ್ಬರ ಆಗ್ಬೇಕಿದ್ರೆ ಅದರಲ್ಲೇ ಸೂಕ್ಷ್ಮ ಜೀವಲೆಲ್ಲ ಡೆವಲಪ್ ಆಗ್ಬೇಕು. ನನ್ಗೆ ಟೆರೆಸ್ ಅಲ್ಲಿ ಬಂದ್ ಕಸ ಎಲ್ಲ ನಾನು ಇಲ್ಲಿ ಹಾಕ್ತಾ ಇದ್ದೆ ನೋಡಿ. ಒಂಥರ ಫಂಗಸ್ ಬಂದಂಗ್ ಬಂದಿದೆ ನೋಡಿ, ಅಂದ್ರೆ ಅದು ಕೊಳಿತಾ ಇದೆ ಅಂತ ಅರ್ಥ. ಅದು ಕೊಳಿಬೇಕು, ಮೇಲ್ಗಡೆಯಿಂದ ಹಾಕ್ತಾ ಇದ್ದಂಗೆ ಕೆಳಗಡೆಯಿಂದ ಕೊಳಿತಾ ಬರ್ತಾ ಇರತ್ತೆ. 2-3 ದಿವಸ ಒಂದ್ಸತಿ ನೀರ್ ಹಾಕ್ತಾ ಇದ್ರೆ ಸಾಕು, ತುಂಬಾ ಚೆನ್ನಾಗಿ ಇದಾಗುತ್ತೆ. ನಾವ್ ಇದನ್ನೇ ಮಲ್ಚಿಂಗ್ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಗಿಡಗಳಿಗೆಲ್ಲ ನಾವ್ ಈ ತರ ಸುತ್ತಲೂ ಹಾಕಿದ್ರೆ ಮಲ್ಚಿಂಗ್. ನೋಡಿ ಈ ತೊಂಡೆಕಾಯಿ ಹೇಗ್ ಬಿದ್ದೆ ಅನ್ಕೊಂಡಿದೀರಾ? ಆ ಮಂಗಗಳೆಲ್ಲ, ಕೋತಿಗಳೆಲ್ಲ ಮೇಲ್ಗಡೆ ಕೂತ್ಕೊಂಡ್ಬಿಟ್ಟು ಮೇಲ್ಗಡೆ ಇರೋದೆಲ್ಲ ತಿಂದು ಹಾಕ್ತಾ ಇದೆ. ಆ ತಿಂದ್ಬಿಟ್ಟು ಕೆಳಗಡೆ ಅರ್ಧಂಬರ್ಧ ಮಾಡಿ ಹಾಕ್ತಾ ಇರತ್ತೆ ನೋಡಿ. ಅದ್ರ ಮೇಲ್ಗಡೆ ಇರೋದೆಲ್ಲ ತೊಂಡೆಕಾಯಿ 2 ಸರ್ತಿ ಕುಯ್ದಿದ್ದೆ, ಈಗ 3ನೇ ಸರ್ತಿ ಮಾತ್ರ ಕಾಯೇ ಸಿಗ್ತಾ ಇಲ್ಲ, ಯಾಕಂದ್ರೆ ಅವೆಲ್ಲ ಕೂತ್ಕೊಂಡು ತಿಂತಾ ಇದೆ. 3-4 ಒಂದೇ ಸರ್ತಿ ಬರ್ತಾ ಇದೆ ಈ ವರ್ಷ. ಫಸ್ಟಿಗೆಲ್ಲ ಒಂದೇ ಬರ್ತಿತ್ತು, ಇವಾಗ ಜಾಸ್ತಿ ಬರ್ತಾ ಇದೆ. ಸೊ ತೊಂಡೆ ಆಸೆ ಬಿಟ್ಟಂಗೆ ನಾನು, ನೋಡೋಣ ಏನಾಗುತ್ತೆ ಅಂತ. ನೋಡಿ ಇದು ನೋಡಿ ಮಧ್ಯಾಹ್ನ ಮಲ್ಲಿಗೆ ಒಂದೇ ಒಂದ್ ಗಿಡ ಇದೆ, ಎಷ್ಟು ದೊಡ್ಡಕ್ಕೆ ಬೆಳ್ಕೊಂಡಿದೆ ನೋಡಿ. ಇದು ತೆಗಿಯೋದು ತುಂಬಾ ಕಷ್ಟ ಇದೆ, ಯಾಕಂದ್ರೆ ಬಹಳ ತನಕ ಹೋಗ್ಬಿಟ್ಟಿರುತ್ತೆ. ಅದು 2 ಫೀಟ್, ಅದು ನಮ್ ಸಿಮೆಂಟ್ ತೊಟ್ಟಿ ಇದು, ಅದು ಕೆಳಗ್ ತನಕ ಹೋಗಿರುತ್ತೆ. ತುಂಬಾ ಕಷ್ಟ ಪಡ್ಬೇಕು. ಈ ವಿಡಿಯೋ ಆದ್ರ ಮೇಲೆ ನಾನು ಅದನ್ನ ಕಟ್ ಮಾಡ್ಬಿಡ್ತೀನಿ. ನೋಡಿ ಇಲ್ಲಿ ತೊಂಡೆ ಚಿಗುರು ಇದನ್ನ ಕಟಿಂಗ್ ನೆಟ್ಟಿದ್ದೆ, ಚೆನ್ನಾಗೇ ಬರ್ತಾ ಇದೆ ನೋಡಿ. ಇಲ್ಲಿ ತೊಂಡೆಕಾಯಿ ಎಲ್ಲ ಬಂದಿದೆ. ನಾನು ಆಕ್ಚುಲಿ ತೊಂಡೆ ಬಳ್ಳಿನೇ ಈ ತರನೇ ಬೆಳೆಸ್ಬೇಕಂತ, ಹಬ್ಬಿಸ್ಬೇಕಂತ ಪ್ಲಾನ್ ಮಾಡಿದ್ದು. ಅದು ಮಾತ್ರ ಆ ಗಿಡ ಮೇಲೆ ಹೋಗ್ತಾ ಇದೆ. ಇಲ್ಲೊಂದು ನಮ್ ಟೊಮೆಟೊ ಇದೆ, ತುಂಬಾ ವೆರೈಟಿ ಅನ್ಕೊಂಡಿದೀನಿ ನಾನು, ತುಂಬಾ ಚೆನ್ನಾಗಿದೆ ನೋಡಿ. ಇವೆಲ್ಲ ಮಂಗಳು ತಿಂದು ಹಾಕಿದ ಎಲೆಗಳೆಲ್ಲ ಅವೆಲ್ಲ. ಇಲ್ಲೊಂದಷ್ಟು ಟೊಮೆಟೊ ಗಿಡ ಹೊಸದಾಗಿ ಹುಟ್ಟಿದೆ. ಈಗ ಮುಖ್ಯವಾಗಿ ನಿಮ್ಗೆ ಗುಲಾಬಿ ಗಿಡದ ಅಪ್ಡೇಟ್ ತೋರಿಸ್ತೀನಿ ನೋಡಿ. ಒಂದು ಗಿಡ ಅಂತೂ ಸೂಪರ್ ಆಗಿ ಬೆಳೆದಿದೆ. ಇದು ನಾನು ಸಿಂಡರ್ ಅಲ್ಲಿ ಬೆಳೆಸಿದ್ದು, ನೆಟ್ಟಿದ್ದೀನಿ. ಇದನ್ನ ವೆರೈಟಿಯಾಗಿ ಸ್ವಲ್ಪ ನೋಡೋಣ ಅಂತ. ತುಂಬಾ ಜನ ಹೇಳ್ತಾ ಇದಾರೆ ಇದ್ರಲ್ಲಿ ಹೂವು ಬರಲ್ಲ ಅಂತ ಹೇಳ್ತಿರ್ತಾರೆ. ನೋಡೋಣ ಏನಾಗುತ್ತೆ ನೋಡೋಣ, ನಮಗಂತೂ ಒಂದು ಅನುಭವ ಸಿಕ್ಕುತ್ತೆ. ಕೆಳಗಡೆ ನಾನು ಅಡೇನಿಯಂ ಪ್ರೂನ್ ಮಾಡಿದವಾಗ ತಗೊಂಬಂದ್ಬಿಟ್ಟು ಇಲ್ಲೇ ಸಿಂಡರ್ ಅಲ್ಲಿ ಇಟ್ಟಿದ್ದೀನಿ. 3 ಗುಲಾಬಿ ಗಿಡ ಅಂತೂ ತುಂಬಾ ಚೆನ್ನಾಗಿ ಬಂದೆ. ಒಂದು ಗಿಡದಲ್ಲಿ ಮಾತ್ರ ಚಿಗುರು ಬರ್ಲಿಲ್ಲ. 1, 2, 3 ಇವು 3 ಕೂಡ ತುಂಬಾ ಚೆನ್ನಾಗಿ ಬಂದೆ. 4 ಗಿಡದಲ್ಲೇ 3 ಗಿಡ ಸೂಪರ್ ಆಗಿ ಬೆಳೀತಾ ಇದೆ. ಅದ್ರಲ್ಲೂ ಈ ಗಿಡ ಅಂತೂ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಇದು ಯಾವುದು ಮಣ್ಣಲ್ಲಿ ನೆಟ್ಟಿಲ್ಲ, ನಾನು ಇನ್ನೊಂದ್ ಸರ್ತಿ ತರಿಸ್ಬಿಟ್ಟು ಮಣ್ಣಲ್ಲಿ ನೆಡ್ತೀನಿ. ಅದ್ರ ಬಗ್ಗೆ ಕೂಡ ನಮ್ಗೆ ಅಪ್ಡೇಟ್ ಸಿಕ್ಕುತ್ತೆ. ತುಂಬಾ ಜನ ಹೇಳ್ತಾ ಇದಾರಲ್ಲ ಹೂವು ಬರಲ್ಲ ಅಕ್ಕ, ಹೂವು ಬರಲ್ಲ ಅಂತ. ಬರುತ್ತಾ ಇಲ್ವಾ ನಾನೇ ನೋಡೋಣ ಅಂತ ಒಂದ್ ಪ್ರಯೋಗ ಮಾಡಕ್ಕಂತೂ ರೆಡಿ ಇದ್ದೀನಿ. ನೋಡೋಣ, ನೆಕ್ಸ್ಟ್ ತರಿಸ್ತೀನಿ, ಆರ್ಡರ್ ಮಾಡ್ತೀನಿ. ಇದ್ ನೋಡಿ, ಈ ಸೇವಂತಿಗೆ ಹೂವು ಅಂತೂ ಸೂಪರ್ ಆಗಿ ಬರ್ತಾ ಇದೆ. ಇದ್ರ ಬಗ್ಗೆ ನಾನು ಸೇವಂತಿಗೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮ್ಗೆ. ನೋಡಿ ಎಷ್ಟು ದೊಡ್ಡ ಹೂವಾಗಿದೆ ನೋಡಿ, ತುಂಬಾ ಚೆನ್ನಾಗಿ ಹೂವು ಬರ್ತಾ ಇದೆ. ಇದ್ರಲ್ಲಿ ದೊಡ್ಡ ಗ್ರೋ ಬ್ಯಾಗ್ ಅಲ್ಲಿ ಇದೆ. ಆಕ್ಚುಲಿ ಅದು ಒಂದು 3 ಫೀಟ್ ಗ್ರೋ ಬ್ಯಾಗ್, ಅದು ಆ ಗ್ರೋ ಬ್ಯಾಗ್ ಅಲ್ಲಿ ನೆಟ್ಟಿದ್ದೀನಿ. ಈ ಸೈಜ್ ಅಲ್ಲಿ ಗ್ರೋ ಬ್ಯಾಗ್ ಅಲ್ಲಿ ನಾವು ಬಾಳೆ ಮರ ಕೂಡ ಬೆಳೆಸ್ಬೋದು. ಟೆರೆಸ್ ಮೇಲೆ ಬಾಳೆ ಮರ ಬೆಳೆಸೋರು ಈ ದೊಡ್ಡ ದೊಡ್ಡ ಗ್ರೋ ಬ್ಯಾಗ್ ತರ್ಸ್ಕೊಬೋದು. ನೋಡಿ ಯಾವ ತರ ಇದೆ. ಇವೆಲ್ಲ ನಾನು ಇದು ತೊಂಡೆ ಬಳ್ಳಿನ ಪ್ರೂನ್ ಮಾಡಿದವಾಗ ನೆಟ್ಟಿದ್ದು. ತುಂಬಾ ಚೆನ್ನಾಗಿ ಚಿಗುರು ಬರುತ್ತೆ. ಇದು ಗೆಣಸಿನ ಬಳ್ಳಿ, ಇದು ಬೇರೆ ಕಡೆ ಇತ್ತು ಗೆಣಸು, ಅದನ್ನ ತೆಗ್ದ್ಬಿಟ್ಟು ಆ ಕಡೆ ಟಬ್ಬಲ್ಲಿ ಇತ್ತು, ಅದನ್ನೆಲ್ಲ ತೆಗೆದ್ಬಿಟ್ಟು ಈ ಕಡೆ ನೆಟ್ಟಿದ್ದೀನಿ. ನೋಡೋಣ, ಸುಮ್ಮನೆ ಇಟ್ಟಿದ್ದೀನಿ. ಮಳೆಗಾಲದಲ್ಲಿ ಬೇರೆ ಬ್ಲ್ಯಾಕ್ ಟಬ್ಬಲ್ಲಿ ಹಾಕ್ತೀನಿ. ನೋಡಿ ಇದು ಬೆಳಗಿನ ಟೈಮಲ್ಲಿ ನನ್ನ ಟೆರೆಸ್ ಈ ತರ ಕಾಣಿಸುತ್ತೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಇಲ್ಲೊಂದು ಬೆಂಚ್. ತುಂಬಾ ಸತಿ ತೋರಿಸಿರ್ಲಿಲ್ಲ ನಾನು ಈ ಕಡೆಯಿಂದ, ಯಾವಾಗ್ಲೂ ನಿಮ್ಗೆ ಬರೀ ಗಿಡಗಳ ಬಗ್ಗೆನೇ ತೋರಿಸ್ತಾ ಇದ್ದೆ. ಈ ಸತಿ ಕಂಪ್ಲೀಟ್ ಆಗಿ ನಿಮ್ ಮಾಹಿತಿ ಒಂದು ಯೂಸ್ ತೋರಿಸ್ತಾ ಇದೀನಿ ನೋಡಿ. ಈ ತರ ಇಷ್ಟೇ, ದೊಡ್ಡಕ್ಕೇನಿಲ್ಲ ನಂದು ಟೆರೆಸ್. ಯಾಕಂದ್ರೆ ಒಂದ್ ದೊಡ್ಡ ರೂಮ್ ಅಲ್ಲಿ ಹೋಗ್ಬಿಟ್ಟಿದೆ, ಬಟ್ಟೆ ಒಣಸಕ್ಕೋಸ್ಕರ ಟಿನ್ ಶೆಡ್ ಹಾಕ್ಬಿಟ್ಟಿದೀವಿ ಅಲ್ಲಿ. ಇನ್ನೊಂದ್ ಸೈಡಿಗೆ ಎಲ್ಲ ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಮುಂದ್ಗಡೆ. ಇನ್ನೊಂದ್ ಸೈಡಿಗೆ ಮಾತ್ರ ನಾನು ಗಿಡ ಬೆಳೆಸ್ತಾ ಇದ್ದೀನಿ. ತರಕಾರಿ ಬೆಳ್ಸಕ್ ಮಾತ್ರ ಟೈಮ್ ಮಾಡಿದ್ದು, ಆದ್ರೂ ಹೂವು ಬರುತ್ತೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ.